ಕುರಿ ಶೆಡ್ಗೆ ಬೆಂಕಿ 40 ಕುರಿಗಳು ಸಜೀವ ದಹನ ರೈತನಿಗೆ ಅಪಾರ ನಷ್ಟ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವರತನಹಳ್ಳಿ ಗ್ರಾಮದಲ್ಲಿ ಗುರುವಾರ ಬೆಳಗಿನ ಜಾವ ಸಂಭವಿಸಿದ ಆಕಸ್ಮಿಕ ಬೆಂಕಿ ದುರಂತದಲ್ಲಿ ಸುಮಾರು 35ರಿಂದ 40 ಕುರಿಗಳು ಸುಟ್ಟು ಕರಕಲಾಗಿವೆ. ಈ ಘಟನೆಯಿಂದ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರತನಹಳ್ಳಿ ಗ್ರಾಮದ ರೈತ ತಿಮ್ಮಯ್ಯ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಘಟನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿದೆ. ತಿಮ್ಮಯ್ಯನವರಿಗೆ ಸೇರಿದ ಕುರಿ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಕೂಡಲೇ ಎಚ್ಚೆತ್ತ ಸಾರ್ವಜನಿಕರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಅಷ್ಟರಾಗಲೇ ಶೆಡ್ನಲ್ಲಿದ್ದ ಕುರಿಗಳು ಸಜೀವ ದಹನವಾಗಿದ್ದವು. ಈ ಕುರಿತು ಮಾತನಾಡಿದ ಗ್ರಾಮದ ಶ್ರೀನಿವಾಸ್ ಎಂಬುವರು, ಆಕಸ್ಮಿಕ ಬೆಂಕಿಯಿಂದ ಸುಮಾರು 40 ಕುರಿಗಳು ಸಾವನ್ನಪ್ಪಿದ್ದು ರೈತ ತಿಮ್ಮಯ್ಯನವರಿಗೆ ಅನ್ಯಾಯವಾಗಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನೊಂದ ರೈತರಿಗೆ ಸೂಕ್ತ ಪರಿಹಾರ ಮತ್ತು ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಘಟನೆಯ ಮಾಹಿತಿ ತಿಳಿದು ಶ್ರೀನಿವಾಸಪುರ ಪೊಲೀಸ್ ಠಾಣಾ ಇಲಾಖೆಯ ಅಧಿಕಾರಿಗಳು ಹಾಗೂ ಪಶು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಕಿ ಅನಾಹುತಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ವರದಿ ಅರುಣ್ ಕುಮಾರ್, HM. ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ, ವರತನಹಳ್ಳಿ ಗ್ರಾಮ, ನಂಬಿಹಳ್ಳಿ ಗ್ರಾಮ ಪಂಚಾಯತ್ ಅಂತೇಳಿ ಬರುವುದು. ರಾತ್ರಿ 1:15ರಿಂದ 2 ಗಂಟೆ ಹೊತ್ತಿನಲ್ಲಿ ಯಾರೋ ಕಿಡಿಗೇಡಿಗಳು ಪೆಟ್ರೋಲ್ ಹಾಕಿ ಒಂದು ಕುರಿ ಶೆಡ್ಗೆ ಬೆಂಕಿ ಹಾಕಿಬಿಟ್ಟಿದ್ದಾರೆ ಸರ್. ಸುಮಾರು ಅಂದರೆ 30ಗಿಂತ ಹೆಚ್ಚು ಕುರಿಗಳು ಆ ಬೆಂಕಿಯಲ್ಲಿ ಬೆಂದು ಸುತ್ತೋಗ್ಬಿಟ್ಟಿದೆ ಸರ್. ಇನ್ನು ಮಿಕ್ಕಿದ ಕುರಿಗಳು ಸ್ವಲ್ಪ ಗಾಯಗಳಾಗಿ ಅದನ್ನು ರಾಡ್ತಾ ಇದೆ ಸರ್. ಯಾರಂತೂ ಗೊತ್ತಿಲ್ಲ, ಈ ಥರ ಆಗಿದೆ ಸರ್. ನನಗೆ ಕುರಿಗಳ ಮೇಲೆ ಇನ್ಸೂರೆನ್ಸು ಇಲ್ಲ ಅಂದ್ರೆ ಲೋನ್ ಅಂತಂದ್ರೆ ಏನಾದರೂ ಇದೆಯಾ? ಕುರಿಗಳ ಲೋನ್ ಏನಿಲ್ಲ ಸರ್, ಇನ್ಸೂರೆನ್ಸ್ ಏನಿಲ್ಲ. ಪೊಲೀಸ್ ಅವ್ರು ಏನಾದ್ರು ಬಂದಿದ್ರು? ಹಾಂ ಸರ್, 112 ಪೊಲೀಸ್ ಅವರಿಗೆ ಫೋನ್ ಮಾಡಿದ್ವಿ. ಅವ್ರು ಬಂದು ವರದಿ ತಗೊಂಡು ಹೋಗಿದ್ದಾರೆ. ಈಗ ತಹಸೀಲ್ದಾರ್ ಸರ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ. ಅವರು ನಾವು ಇವಾಗ ಬರ್ತಾ ವಿಸಿಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ RA ಮಂಜು ಸರ್ಗೂ ಇನ್ಫಾರ್ಮ್ ಮಾಡಿದ್ವಿ. ಅವರು ಬರ್ತೀವಿ, ಬರೋವರೆಗೂ ಅವೆಲ್ಲ ಎತ್ತಬೇಡ ಹಂಗೆ ಇರ್ತೀವಿ ಅಂದರು. ಈಗ ಪಂಚಾಯತಿ PDO ಆಫೀಸರ್ಸ್ಗೂ ಇನ್ಫಾರ್ಮ್ ಮಾಡಿದ್ವಿ ಸರ್. ಈಗ ಅವರೂ ಬರ್ತಾಯಿದ್ವಿ ಅಂತ ಹೇಳಿದ್ದಾರೆ ಸರ್. ಅದೇ ಈ ಥರ ಆಗಿರೋದ್ರಿಂದ ತುಂಬ ದುಃಖದಲ್ಲಿ ಇದ್ದಾರೆ ಸರ್. ಬಡವರು ಕೂಲಿ ಮಾಡಿಕೊಂಡು ಕುರಿಗಳು ಸಾಕೊಂಡು ಜೀವನ ಮಾಡ್ತಿದ್ರು. ಈಗ ಈ ಥರ ಒಂದು ಪರಿಸ್ಥಿತಿ ಆಗಿದೆ ಸರ್. ಈಗ ದಯವಿಟ್ಟು ಅದಕ್ಕೆ ನ್ಯಾಯ ಕೊಡಿಸ್ಬೇಕಾಗಿ ನಾವೆಲ್ಲ ಸೇರಿ ಮನವಿ ಮಾಡ್ಕೊಳ್ತೇವೆ. ಶ್ರೀರಾಮ ತಾಲೂಕು ನಂಪಲ್ ಪಂಚಾಯತಿ ವಾಸಂಪಲ್ గ్రామంలో తిమ్మనానేవాళ్ళు గొర్రెల దొడ్లో అకస్మాత్తుగా అగ్గిపడి 35 గొర్రెల నుంచి 40 గొర్రెలు చచ్చిపోయినాయి. దానికి సంబంధం పుట్ట వైద్యాధికారులు, కందాయాలకులు, తహసీల్దారులు వచ్చి దానికి పరిహారం ఇవ్వాలని వేడుకుంటా ఉన్నాము.